ಬೋರ್ ಹೊಡ್ಸಕ್ಕೆ ಪಾಯಿಂಟ್ ಮಾಡೋದು ಹೆಂಗೆ ಅಂತ ಇವತ್ತು ಇವ್ರು ನನಗೆ ಹೇಳ್ಕೊಟ್ರು. ಮಮ್ಮಿ, ಡ್ಯಾಡಿ, ನನ್ನ ಹೆಂಡತಿ, ನಾನು ಇವತ್ತು ಹಾಸನ ಇವೆಲ್ಲಿದ್ದೀವಿ. ಇವತ್ತು ನಮ್ಮ ಪಯಣ ನಮ್ಮ ಹಾಸನದ ಕಡೆಗೆ, ನಮ್ಮ ಫಾರ್ಮ್ ಹೌಸ್ಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ಊರು ಮಡೆನೂರಲ್ಲಿ ಒಂದು ಸ್ಟಾಪ್ ಹಾಕ್ಬಿಟ್ಟು ಅಲ್ಲೊಂದು ವಿಸಿಟ್ ಹಾಕ್ಬಿಟ್ಟು ಹೋಗೋಣ ಅಂತ ಬಂದಿದ್ವಿ. ದೇವಸ್ಥಾನಕ್ಕೆ ಹೋಗಿ ಒಂದು ನಮಸ್ಕಾರ ಹಾಕೊಂಡು ಅಲ್ಲಿಂದ ಸೀದಾ ನಮ್ಮ ಫಾರ್ಮ್ ಹೌಸ್ಗೆ ಹೋಗಿದ ತಕ್ಷಣ ಪಟ್ ಅಂತ ಡ್ರೆಸ್ ಚೇಂಜ್ ಮಾಡ್ಕೊಂಡು ಇವತ್ತು ಕಾಯಿ ಸುಲಿಬೇಕಾಗಿತ್ತು. ಎಷ್ಟು ಕಾಯಿ ಇದೆ ಅಂತ ನೋಡ್ಕೊಂಡು ನೀರಿರೋ ಕಾಯಿನೆಲ್ಲ ಸಪರೇಟ್ ಮಾಡ್ಕೊಂಡು ಕಾಯಿ ಸುಲಿಯೋ ನೆಪದಲ್ಲಿ ಒಂದು ಚಾಲೆಂಜ್ ವಿಡಿಯೋ ಕೂಡ ಮಾಡ್ಕೊಂಡು ತೋಟದಲ್ಲಿ ಮಿಕ್ಕಿರೋ ಕೆಲಸನೆಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಎದ್ದು ಅದೇ ಕಾಯಿನ ನಾವು ಸಂತೆಗೆ ಹಾಕೋಣ ಅಂತ ಹೋದ್ವಿ. ಗೈಸ್, ಸಂತೆ ಹೋಳಿಕೆ ಬಂದಿದೀವಿ. ಇಲ್ಲಿ ಒಂದು ಬೇರೆನೆ ಪ್ರಪಂಚ ಕಾಣಿಸ್ತೈತೆ. ನಾವು ತಂದಿದ್ ಕಾಯಿನ ತೂಕ ಹಾಕ್ಸಿ ಮಾರಿ ಅಲ್ಲಿಂದ ಸೀದಾ ನಮ್ಮ ಫಾರ್ಮ್ ಹೌಸ್ ಬಂದು ಈ ಬಿಸಿಲಿಗೆ ಒಂದ್ ನೆಮ್ಮದಿಯಾಗಿ ಎಳ್ನೀರ್ ಕುಡ್ದೆ. ಆಮೇಲೆ ಬೋರ್ ತೆಗ್ಸೋಣ ಅಂತ ಅನ್ಕೊಂಡಿದ್ವಿ. ಅದಕ್ಕೋಸ್ಕರ ಪಾಯಿಂಟ್ ಮಾಡ್ಸೋರ್ನ ಕರ್ಸಿದ್ವಿ. ಕಂಪ್ಲೀಟ್ ವ್ಲಾಗ್ ನಾನು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದೀನಿ, ಮರಿದಂಗ್ ವಿಸಿಟ್ ಮಾಡಿ ನೋಡಿ. ಇಬ್ರನ್ನ ಪಾಯಿಂಟ್ ಮಾಡ್ಸಕ್ ಕರ್ಸಿದ್ವಿ. ಇಬ್ರು ಎಲ್ಲೆಲ್ಲಿ ಪಾಯಿಂಟ್ ಕೊಟ್ರು ಅಂತ ಎಲ್ಲಾ ವ್ಲಾಗ್ ಅಲ್ಲಿ ಹೇಳಿದೀನಿ. ನಿನಗೂ ಜಲರೇಖೆ ಇದ್ರೆ ನೀರ್ ಇರೋದ್ ಗೊತ್ತಾಗುತ್ತೆ ಅಂತ ನನಗೂ ಹೇಳ್ಕೊಟ್ರು. ನೀರ್ ಬಂತಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಮರಿದಂಗ್ ಫಾಲೋ ಮತ್ತೆ ಲೈಕ್ ಮಾಡ್ಬಿಡಿ.